ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ. ಹೋದ ವಿಡಿಯೋದಲ್ಲಿ ಇಂಟರ್ವ್ಯೂದಲ್ಲಿ ಕಾಮನ್ ಆಗಿ ಕೇಳಲಾಗುವ ಕ್ವಶನ್ ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅನ್ನೋದನ್ನು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ವೈ ಶುಡ್ ಐ ಹೈರ್ ಯು ಅಂದರೆ ಒಬ್ಬ ಇಂಟರ್ವ್ಯೂ ಕೊಡೋಕ್ಕೆ ಹೋಗಿರೋ ಕ್ಯಾಂಡಿಡೇಟಿಗೆ ನಾನು ನಿನ್ನ ಯಾಕೆ ಹೈರ್ ಮಾಡಬೇಕು, ನಿನಗೆ ಯಾಕೆ ಕೆಲಸ ಕೊಡಬೇಕು ಅನ್ನೋ ಕ್ವಶನ್ ಕೇಳಿದರೆ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು. ಐ ನೋ ನಿಮ್ಮ ಮೈಂಡಲ್ಲಿ ಏನು ನೋಡುತ್ತೆ ಆ ಕ್ವಶನ್ಸ್ ಕೇಳಿದಾಗ. ವೈ ಶುಡ್ ಐ ಹೈರ್ ಯು ಅಂದ ತಕ್ಷಣ ಯು ಶುಡ್ ಹೈರ್ ಮೀ ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಜಾಬ್. ನೀವು ನನಗೆ ಕೆಲಸ ಕೊಡಿ ಯಾಕಂದರೆ ನನ್ನ ಹತ್ರ ಈಗ ಕೆಲಸ ಇಲ್ಲ, ಅದಕ್ಕೋಸ್ಕರ ಈ ಆನ್ಸರ್ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ನೀವು ಈ ಕ್ವಶನ್ಗೆ ಸ್ಕಿಲ್ಫುಲ್ಲಾಗಿ ಆನ್ಸರ್ ಮಾಡಬೇಕು. ಸಾಮಾನ್ಯವಾಗಿ ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಕ್ಯಾಂಡಿಡೇಟ್ಸ್ ಏನು ತಪ್ಪು ಮಾಡ್ತಾರೆ ಅನ್ನೋದನ್ನು ಫಸ್ಟ್ ನೋಡೋಣ. ಮಿಸ್ಟೇಕ್ ನಂಬರ್ 1 ಏನಂದರೆ ನರ್ವಸ್ ಆಗಿಬಿಡೋದು, ನಿಮ್ಮ ಸ್ಕಿಲ್ಸ್ ಮತ್ತು ನಿಮ್ಮ ಕ್ವಾಲಿಟೀಸ್ನ ಮೆನ್ಷನ್ ಮಾಡೋದಕ್ಕೆ ಮರ್ತು ಹೋಗೋದು. ಅಂದರೆ ನರ್ವಸ್ನೆಸ್ಸಲ್ಲಿ ನಿಮ್ಮ ಕ್ವಾಲಿಟೀಸ್ ಏನು, ನಿಮ್ಮ ಸ್ಕಿಲ್ಸ್ ಏನು ಅನ್ನೋದನ್ನು ಮರ್ತು ಬಿಡೋದು. ಮತ್ತು ಜಾಬ್ ಡಿಸ್ಕ್ರಿಪ್ಷನ್ನ ಚೆನ್ನಾಗಿ ನೋಡದೇ ಇರೋದು. ಅಂದರೆ ಜಾಬ್ ಡಿಸ್ಕ್ರಿಪ್ಷನ್ನ ಚೆನ್ನಾಗಿ ಚೆಕ್ ಮಾಡಿಕೊಂಡು ಹೋದರೆ ನರ್ವಸ್ನೆಸ್ ಆಗಲ್ಲ. ಮತ್ತು ನಿಮ್ಮ ಕ್ವಾಲಿಟೀಸ್ ಏನು ಅನ್ನೋದು ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ರೆ ನರ್ವಸ್ನೆಸ್ ಆಗೋದಿಲ್ಲ. ಮಿಸ್ಟೇಕ್ ನಂಬರ್ 2, ಅತಿಯಾಗಿ ನಿಮ್ಮನ್ನು ನೀವೇ ಹೊಗಳ್ಕೊಳ್ಳೋದು. ಅದಕ್ಕೆ ಸಪೋರ್ಟಿವ್ ಆಗಿ ಯಾವುದೇ ಪ್ರೂಫ್ ನಿಮ್ಮ ಹತ್ರ ಇಲ್ಲದೆ ಇರೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ನಾನು ಅಕೌಂಟ್ಸ್ನಲ್ಲಿ ಬೆಸ್ಟ್, ನಾನು ಎಕ್ಸ್ಪರ್ಟ್ ಅಂತ ಹೇಳಿದರೆ ಇಂಟರ್ವ್ಯೂವರು ಅಕೌಂಟ್ಸ್ಗೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಕೇಳೋದಕ್ಕೆ ಶುರು ಮಾಡ್ತಾರೆ. ಹಾಗೆ ನೀವು ಏನೇ ಕ್ಲೇಮ್ ಮಾಡೋದಕ್ಕೂ ಮುಂಚೆ ನಾನು ಇದರಲ್ಲಿ ಬೆಸ್ಟ್ ಅದರಲ್ಲಿ ಬೆಸ್ಟ್ ಅಂತ ಕ್ಲೇಮ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಇವಾಗ ಸ್ಟ್ರೈಟ್ ಅವೇ ಈ ಕ್ವಶನ್ಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್, ಇಂಟರ್ವ್ಯೂವರ್ ಈ ಕ್ವಶನ್ನ ನಿಮಗೆ ಯಾಕೆ ಕೇಳ್ತಾರೆ, ನಾನು ನಿನ್ನೆ ಯಾಕೆ ಹೈರ್ ಮಾಡಬೇಕು ಅಂತ. ಯಾಕೆಂದರೆ ನೀವು ಜಾಬ್ ಡಿಸ್ಕ್ರಿಪ್ಷನ್ನ ಎಷ್ಟು ಚೆನ್ನಾಗಿ ಓದಿದ್ದೀರಾ, ಅದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಅವರಿಗೆ ಗೊತ್ತಾಗಬೇಕು. ಅಲ್ಲಿ ಮೆನ್ಷನ್ ಮಾಡಿರೋ ಸ್ಕಿಲ್ಸ್ಗಳು ಏನಿದೆ ಅದನ್ನು ನೀವು ಹೊಂದಿದ್ದೀರೋ ಇಲ್ವೋ ಅನ್ನೋದನ್ನು ಅವರು ಚೆಕ್ ಮಾಡಬೇಕು. ಇದಕ್ಕೋಸ್ಕರ ಈ ಕ್ವಶನ್ನ ಕೇಳ್ತಾರೆ. ಸೊ ನಿಮ್ಮ ಆನ್ಸರ್ನಲ್ಲಿ 3 ಪಾರ್ಟ್ಸ್ ಇರಬೇಕು. ಈಗ ಫಸ್ಟ್ ಪಾರ್ಟಲ್ಲಿ ಹೇಗಿರಬೇಕು, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಕಂಪನಿಯ ನೀಡ್ಸ್ ಏನು ಮತ್ತು ನೀವು ಅದನ್ನು ಹೇಗೆ ಫುಲ್ಫಿಲ್ ಮಾಡ್ತೀರಾ ಅನ್ನೋದನ್ನು ಅವರಿಗೆ ಅರ್ಥ ಆಗೋ ಹಾಗೆ ಹೇಳಬೇಕು. ಅಂದರೆ ಆಗಲೇ ಹೇಳಿರೋ ಹಾಗೆ ಜಾಬ್ ಡಿಸ್ಕ್ರಿಪ್ಷನ್ನ ಚೆನ್ನಾಗಿ ಓದ್ಕೋಬೇಕು. ಅದರಲ್ಲಿ ಮೆನ್ಷನ್ ಮಾಡಿರುವಂಥ ಸ್ಕಿಲ್ಸ್ನು ನಿಮ್ಮ ಹತ್ರ ಇದೆ ಅನ್ನೋದನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಅಡ್ಮಿನ್ ಪೋಸ್ಟಿಗೋಸ್ಕರ ಜಾಬ್ ಇದೆ ಅನ್ನೋದು ನೀವು ನೋಡ್ತೀರಾ. ಜಾಬ್ ಡಿಸ್ಕ್ರಿಪ್ಷನ್ ಇದೆ, ಏನಂತ ಇದೆ, ರಿಕ್ವೈರ್ಮೆಂಟ್ಸ್ ಏನಿದೆ, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಇಮೇಲ್ಸ್ನ ಹ್ಯಾಂಡಲ್ ಮಾಡಬೇಕು, ಎಕ್ಸೆಲ್ ಸ್ಕಿಲ್ಸ್ ಇರಬೇಕು, MS ಆಫೀಸ್ ಗೊತ್ತಿರಬೇಕು, ಪವರ್ ಪಾಯಿಂಟ್ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು, ಎಕ್ಸೆಟ್ರಾ ಇರುತ್ತೆ. ಸೊ ನಿಮ್ಮ ಹತ್ರ ಇರುವ ಕ್ವಾಲಿಟೀಸ್ನ ಅವರ ಹತ್ರ ಮೆನ್ಷನ್ ಮಾಡಬೇಕು. ಅಂದರೆ ನೀವು ಈ ರೀತಿ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿದ್ರೆ ಈ ರೀತಿ ಸ್ಕಿಲ್ಸು ನಾನು ಪ್ರೊಸೆಸ್ ಮಾಡ್ತೀನಿ, ಅಂದರೆ ಈ ರೀತಿ ನಾನು ಸರ್ಟಿಫಿಕೇಟೆಡ್ ಕೋರ್ಸ್ ಮಾಡಿದ್ದೀನಿ, ಈ ಸ್ಕಿಲ್ಸ್ ನನ್ನ ಹತ್ರ ಇದೆ, ಇದನ್ನು ನಾನು ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಈಗ ಪಾರ್ಟ್ 2ನಲ್ಲಿ ನಿಮಗೆ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರೋ ರೀತಿಯಲ್ಲಿ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದ್ದರೆ, ಅಂದರೆ ನೀವು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ ಅದನ್ನು ಮೆನ್ಷನ್ ಮಾಡಿ. ನಿಮ್ಮ ಪ್ರೀವಿಯಸ್ ಜಾಬ್ನಲ್ಲಿ ನೀವು ಹೇಗೆ ಕಮ್ಯುನಿಕೇಟ್ ಮಾಡಿದ್ರಿ ಮತ್ತು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿತ್ತು, ನೀವು ಯಾವ್ಯಾವ ಸಿಚುವೇಷನ್ನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅಕಸ್ಮಾತ್ ನೀವು ಫ್ರೆಷರ್ ಆಗಿದ್ದರೆ ಅಕಾಡೆಮಿಕ್ಸ್ ಬಿಟ್ಟು ನೀವೇನಾದರೂ ಕೋರ್ಸ್ ಮಾಡಿದರೆ ಅದನ್ನು ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್, ಕಮ್ಯುನಿಕೇಷನ್ಗೋಸ್ಕರ ಯಾವುದಾದ್ರೂ ಕೋರ್ಸ್ ಮಾಡಿದರೆ, ಎಕ್ಸೆಲ್ಗೋಸ್ಕರ ಯಾವುದಾದ್ರೂ ಕೋರ್ಸ್ ಮಾಡಿದರೆ, MS ಆಫೀಸ್, ಪವರ್ ಪಾಯಿಂಟ್ ಈ ಥರ ಯಾವುದಾದ್ರೂ ಒಂದು ಕೋರ್ಸಸ್ ನೀವು ಮಾಡಿದರೆ, ಅದರ ಸರ್ಟಿಫಿಕೇಷನ್ಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ. ಮತ್ತು ಕಾಲೇಜ್ ಫೆಸ್ಟ್ ಅಂತೂ ಎಲ್ಲ ಕಾಲೇಜಲ್ಲೂ ನಡೀತಾ ಇರುತ್ತೆ. ಆ ಕಾಲೇಜ್ ಫೆಸ್ಟಲ್ಲಿ ಯಾವುದಾದ್ರೂ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಹ್ಯಾಂಡಲ್ ಮಾಡಿದರೆ, ಅಂದರೆ ಅಡ್ಮಿನ್ ಆಗಿನೋ ಕೋಆರ್ಡಿನೇಟರ್ ಆಗಿನೋ ಹ್ಯಾಂಡಲ್ ಮಾಡಿದರೆ, ನೀವು ಯಾವ ರೀತಿ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ರಿ ಅನ್ನೋದನ್ನು
ಮೆನ್ಷನ್ ಮಾಡಿ. ಅಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಈ ರೀತಿ ಇದೆ, ನಾನು ಈ ರೀತಿ ಸಿಚುವೇಶನ್ನಲ್ಲಿ ನಮ್ಮ ಕಾಲೇಜ್ ಫೆಸ್ಟಲ್ಲಿ ನಾನು ಕೋಆರ್ಡಿನೇಟರ್ ಆಗಿದ್ದೆ. ಸೊ ಬೇರೆ ಬೇರೆ ಕಾಲೇಜಸ್ನ ಸ್ಟೂಡೆಂಟ್ಸು ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು, ಅವರ ಜೊತೆ ಇಮೇಲ್ನಲ್ಲಿ ಮತ್ತು ಫೋನ್ನಲ್ಲಿ ನಾನೇ ಕಮ್ಯುನಿಕೇಷನ್ ಹ್ಯಾಂಡಲ್ ಮಾಡ್ತಾಯಿದ್ದೆ. ಈ ರೀತಿಯಾಗಿ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿತ್ತು, ನೀವು ಏನಾದರೂ ಹ್ಯಾಂಡಲ್ ಮಾಡಿದರೆ ಅದನ್ನು ಮೆನ್ಷನ್ ಮಾಡಬಹುದು. ಇವಾಗ ಪಾರ್ಟ್ 3 ಇದಿಷ್ಟು ಮೆನ್ಷನ್ ಮಾಡ್ತೀರಾ. ಆದರೆ ಬೇರೆಯವರಿಗಿಂತ ಈಗ ಫಾರ್ ಎಕ್ಸಾಂಪಲ್ 50 ಜನ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂಗೆ ಬಂದಿದ್ರೆ ಅವರೆಲ್ಲರಿಗಿಂತ ನೀವು ಹೇಗೆ ಡಿಫ್ರೆಂಟ್ ಅನ್ನೋದನ್ನು ಯಾವ ರೀತಿ ಹೇಳ್ತೀರಾ? ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಈವೆಂಟ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ ಮಾಡಿದರೆ, ನೀವೇ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿದರೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ಕೆಪಾಸಿಟಿಗೆ ಮೀರಿ ಯಾವುದಾದ್ರೂ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದರೆ, ಅಥವಾ ನಿಮ್ಮ ಹಿಂದಿನ ಕಂಪನಿ ಅಥವಾ ಆರ್ಗನೈಸೇಷನ್ಗೆ ಯಾವುದಾದ್ರೂ ಕಾಂಟ್ರಿಬ್ಯೂಟ್ ಮಾಡಿದರೆ, ಅಂದರೆ ನಿಮ್ಮ ಸ್ಕಿಲ್ಸಿಂದ ಅವರಿಗೆ ಯಾವುದಾದ್ರೂ ಕಾಂಟ್ರಿಬ್ಯೂಟ್ ಆಗಿದ್ದರೆ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಮತ್ತು ಫ್ರೀ ಟೈಮ್ನಲ್ಲಿ ನೀವು ಯಾವುದಾದ್ರೂ ಹೊಸ ಹೊಸ ಕೋರ್ಸ್ಗಳನ್ನು ಮಾಡಿದರೆ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಇದಿಷ್ಟು ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಅಟೆಂಡ್ ಆಗಬೇಕಾದ್ರೆ ನಾನು ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೆ ಅನ್ನೋದನ್ನು ನಿಮಗೆ ಹೇಳಿದ್ದೀನಿ. ಇದರಲ್ಲಿ ಪರ್ಫೆಕ್ಟ್ ಆನ್ಸರ್ ಅಂತ ಯಾವುದೂ ಇರೋದಿಲ್ಲ. ಕಮ್ಯುನಿಕೇಷನ್ ಇಂಪ್ರೂವ್ ಆಗಬೇಕು ಅಂದರೆ ನೀವು ಪದೇ ಪದೇ ಇಂಟರ್ವ್ಯೂನ ಕೊಡ್ತಾ ಇರಬೇಕು. ಈಗ ಒಂದು ಇಂಟರ್ವ್ಯೂ ಸಕ್ಸಸ್ ಆಗಲಿಲ್ಲ ಅಂದರೆ ನೀವು ಮತ್ತೆ ಮತ್ತೆ ಇಂಟರ್ವ್ಯೂ ಕೊಡ್ತಾ ಇರಬೇಕು. ನೀವು ಎಲ್ಲಿ ತಪ್ಪು ಮಾಡಿದ್ರಿ ಅನ್ನೋದನ್ನು ನೀವೇ ತಿದ್ಕೋಬೇಕು. ತಪ್ಪಾಗಿದ್ದ ಕಡೆ ನೀವು ಯಾವ ರೀತಿ ತಿದ್ಕೋಬೇಕು, ನಿಮ್ಮ ಯಾವ ಆನ್ಸರ್ಸ್ ಕರೆಕ್ಟಾಗಿರಬೇಕು ಅನ್ನೋದನ್ನು ನೀವು ಪದೇ ಪದೇ ಇಂಟರ್ವ್ಯೂ ಕೊಡ್ತಾ ಇದ್ದರೆ ಅದು ನಿಮಗೆ ಗೊತ್ತಾಗುತ್ತೆ. ಆಗ ನಿಮಗೊಂದು ಅಂದಾಜಾಗತ್ತೆ ಹೇಗೆ ಆನ್ಸರ್ ಮಾಡಬೇಕು ಈ ಕ್ವಶನ್ಗೆ ಅಂತ. ಸೊ ಇಷ್ಟು ಹೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.